ಸರಿ ಬನ್ನಿ, ಶುಂಠಿಗೊಪ್ಪಕ್ಕೆ ಹೋಗಿ ನಮ್ಮ ಡ್ಯಾಮೇಜ್ ಬೆರಳಿಗೆ ಒಂದು ಟಿ ಇಂಜೆಕ್ಷನ್ ಹೊಡ್ಸ್ಕೊಂಬರೋಣ. ಸೊ ಒಂದು 2 ಮಿನಿಟ್ಸ್ ಆದರೂ ಬಿಡಬೇಕು. ಸ್ವಲ್ಪ ಇಂಜಿನ್ ಒಳಗಡೆ ಆಯಿಲೆಲ್ಲ ಹರಿದಾಡಬೇಕಲ್ಲ. ಸುಮಾರು ದಿನ ಆಯಿತು ಕಾರ್ ತೆಗೆಯೋದು. ನೋಡಿಲಿ, ನಾವು ಹೊಳೆ ಮಧ್ಯದಲ್ಲಿದ್ದೀವಿ ಈಗ. ನಮ್ಮ ಹಾರಂಗಿ ಡ್ಯಾಮು ಅಲ್ಲ, ಹಾರಂಗಿ ಬ್ಯಾಕ್ ವಾಟರ್. ಸರಿ ನೋಡಿಲಿ, ಡ್ರ್ಯಾಗನ್ ಥರ ಇದೆಲ್ಲ. ಜೀಪ್ ಓಡಿಸಿಬಿಟ್ಟು ಕಾರ್ ಓಡಿಸ್ಬೇಕಾರೆ ಒಂಥರ ಎಂತ ಹೇಳೋದಪ್ಪ, ಐಡಿಯಾನೇ ಇರೋದಿಲ್ಲ ಗುರು. ಲೈಕ್ ಅದಲ್ಲಾದರೆ ಎತ್ತು ಒದಿಬೇಕು ಬ್ರೇಕಿಗೆ, ಇದ್ರಲ್ಲಿ ಹಂಗೆ ಎತ್ತು ಒದ್ರೆ ನಾನು ಎತ್ತು ಮುಂದೆ ಬಿಸಾಕಿರ್ತದೆ. ಆಬ್ವಿಯಸ್ಲಿ ABS ಅಲ್ಲ, ಏನು ಮಾಡ್ಲಿಕ್ಕಾಗೋದಿಲ್ಲ. ಈಗ ಸೀಟ್ ಬೆಲ್ಟ್ ಅದು ಕಿಡ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೀಟ್ ಬೆಲ್ಟ್ ಹಾಕೊಂಡು ಮತ್ತೆ ಸಿಗೋಣ ಇದೆ. ಈ ಗಾಡಿದು ಮಜಾ ಅಂದರೆ ಲೈಕ್ ಟೌನಲ್ಲಿ ಅಲ್ಲಿ ಇಲ್ಲಿ ನಿಂತೋಯ್ತದೆ ಅಂತ ತಿಳ್ಕೊಳ್ಳಿ. ಸ್ಟಾರ್ಟ್ ಮಾಡಿದ್ರು ಕೂಡ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಗೋದಿಲ್ಲ. ನಾನು ಅದೇ ಆಯ್ತು ಈಗ ಅಲ್ಲಿ ರಿವರ್ಸ್ ತೆಗೆದುಬಿಟ್ಟು ರಾಂಗ್ ಸೈಡ್ ಅಂದರೆ ಆಪೋಸಿಟ್ ಸೈಡಲ್ಲಿ ರಿವರ್ಸ್ ತೆಗೆದುಬಿಟ್ಟು ಫ್ರಂಟ್ ಮೂವ್ ಮಾಡೋಣ ಅಂತ ಹೇಳಿದರೆ ಸರಿ ನಾಕ್ ಆಗಿ ಆಫ್ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿ ಎಕ್ಸೈಟ್ ಕೊಡ್ತೀನಿ, ಗಾಡಿ ಹೋಯ್ತಿಲ್ಲ. ಸರಿ ಅಂತೇಳಿ ಪುನಃ ತಿರುಗಿಸಿದ್ರೆ ಸ್ಟಾರ್ಟ್ ಆಗಿದೆ, ಬಟ್ ಗೊತ್ತಾಯ್ತಿಲ್ಲ ಗುರು. ಈ ಕಾರದಂತಲ್ಲ, ಯೂಶ್ವಲಿ ಒಂದು ಕನ್ಸಿಲ್ಡ್ ಫೀಚರ್ ಇರುತ್ತಲ್ಲ, ಅಂದರೆ ಹೊರಗಡೆ ಸೌಂಡ್ ನಾಯ್ಸ್ ಕ್ಯಾನ್ಸಲೇಷನ್ಸ್, ಎಂಥ ನಾಯ್ಸ್ ಕ್ಯಾನ್ಸಲೇಷನ್ ಇರೋ ಕಾರ್ಗಳಿರ್ತದಲ್ಲ. ಸೊ ಇವುಗಳನ್ನೆಲ್ಲ ಅದೊಂದು ಇಶ್ಯೂ ಅಲ್ಲ ಇದು. ಆ್ಯಕ್ಚುಲಿ ನಮಗೆ ಗೊತ್ತಿರಬೇಕು, ಎಷ್ಟು ಕ್ಲಚ್ ಹಿಡಿದು ಸ್ಟಾರ್ಟ್ ಮಾಡಿದ್ಮೇಲೆ ಆಬ್ವಿಯಸ್ಲಿ ಸ್ಟಾರ್ಟ್ ಆಗಿರುತ್ತೆ ಅಂತ ಹೇಳೋದು ನಮಗೆ ಗೊತ್ತಿರಬೇಕು. ಅದೊಂದು ಯೂಶ್ವಲ್ ವಿಷಯ. ಹಾಗೆಲ್ಲ ಹೇಳ್ತಾ ಶುಂಠಿಗೊಪ್ಪದಿಂದ ಸುಮ್ಮನೆ ಹಾಗೆ ಹೊರಟೆ. ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ. ಇನ್ನು ಮನೆಗೆ ಹೋದರೆ ಬೋರ್ ಹೊಡಿತದೆ. ಇವತ್ತು ಫುಲ್ಲು ವೀಡಿಯೋಗಳನ್ನ ಎಡಿಟ್ ಮಾಡ್ಕೊಂಡು ಕೂರಬೇಕು. ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ನಮ್ಮ ಹ್ಯುಂಡೈ ವೆನ್ಯೂದು ಒಂದು ಡ್ರೈವ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳೋದ್ರ ಬಗ್ಗೆ ಒಂದು ವೀಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ. ಸೊ ಇನ್ನೂ ಒಂದು ವೀಡಿಯೋ ಬರೋಕ್ಕಿದೆ, ಅದಾದಮೇಲೆ ಈ ವಿಡಿಯೋ ಬರೋದು. ಸೊ ಸ್ಟೇ ಟ್ಯೂನ್ಡ್. ಹಾಗೆಲ್ಲ ಹೇಳ್ತಾ ನಮ್ಮ ದಿನನ ಇವತ್ತು ಕಂಟಿನ್ಯೂ ಮಾಡೋಣ ವಿತ್ ಫುಲ್ ಜೋಶ್. ಅದರೊಟ್ಟಿಗೆ ಇಂಜೆಕ್ಷನ್ ಕೂಡ ತಗೊಂಡೆ. ಅವರು ಬೇರೆ ಇಂಜೆಕ್ಷನ್ ಕೊಟ್ಬಿಟ್ಟು ಬೈಕೊಳ್ಬೇಡಿ, ಒಂದು 2 ದಿನ ನೋವಿರ್ತದೆ ಅಂತೆಲ್ಲ ಹೇಳ್ಬಿಟ್ರು. ಈಗ ನಾಳೆ ಹೋಮ್ ಸ್ಟೇ ಕೆಲಸ ಬೇರೆ ಇದೆ, ಒಂದು 2-3 ಫಂಕ್ಷನ್ಸ್ ಬೇರೆ ಇದೆ, ಎತ್ತದು ಮಾಡೋದು ಅಂತ ಹೇಳ್ಕೊಂಡು ಸುಮಾರು ಕೆಲಸಗಳಿರ್ತದೆ. ಯಾಕಂದರೆ ಈಗ ಕಾಫಿ ಸೀಸನ್, ಅರೇಬಿಕಾ ಕಾಫಿ ಸೀಸನು, ಮೂಟೆ ಬರೋದು ಅದು ಇದು ಅಂತೆಲ್ಲ ಇರ್ತದೆ. ಅದರೊಟ್ಟಿಗೆ ಬೆರಳು ಬೇರೆ. ಹಂಗೆಲ್ಲ ಹೇಳಿ ನಮ್ಮ ದಿನ ಸಾಗ್ತಾ ಇದೆ. ಬನ್ನಿ ಹೇಗೆ ಸಾಗ್ತದೆ ಅಂತ ನೋಡೋಣ. ಸೊ ಲೈಫಲ್ಲಿ ದುಡ್ಡು ಮಾಡೋದು, ಎಂಜಾಯ್ ಮಾಡೋದು, ಬೈಕ್ ತೊಗೊಳ್ಳೋದು, ಕಾರ್ ತೊಗೊಳ್ಳೋದು, ಇಷ್ಟರಲ್ಲೇ ನಮ್ಮ ಲೈಫ್ ಆಗೋಗಿದೆ, ಆಯ್ತಾ ಇದೆ. ಸೊ ಬೇಸಿಕಲಿ ನಮಗೀಗ ಉಳಿದಿರೋದು ಅಂದರೆ ಇಷ್ಟೆಲ್ಲ ಟೈಮಲ್ಲಿ ನಾವು ಲೈಕ್ ಈ ದುಡ್ಡು ಮಾಡೋದು ಅಥವಾ ಈ ಹೊಸ ಗಾಡಿಗಳು ತೊಗೊಳ್ಳೋದು, ಎಂಜಾಯ್ ಮಾಡೋದು, ಇದೆಲ್ಲ ಮಧ್ಯದಲ್ಲಿ ಒಂದಿಷ್ಟು ಟೈಮ್ ಇರ್ತದಲ್ಲ, ಅಷ್ಟು ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅದೇ ಲೈಫು. ಸೊ ನನಗೆ ಅದು ಅರ್ಥ ಆದಮೇಲೆ ನಾನು ಪ್ರತಿ ಮೂಮೆಂಟ್ಸ್ನ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಈಗಂತೂ. ಆಬ್ವಿಯಸ್ಲಿ ಗುರು, ಇರೋ ಒಂದು ಸ್ವಲ್ಪ ಜೀವನಕ್ಕೆ ಖುಷಿಯಾಗಿದ್ದು ಬಿಡೋಣ. ಸೊ ಇದು ಹೈಯೆಸ್ಟ್ ಮೈಲೇಜ್ ಏನು ಕತೆ ಅಂತ ಗೊತ್ತಿಲ್ಲ ಗುರು. ಈಗ ಅಬ್ಸರ್ವ್ ಮಾಡಿದ್ದು 26.8 km/L ಅಂತ ತೋರಿಸ್ತಾ ಇದೆ. ಇನ್ಸೇನ್ ಮೈಲೇಜ್ ಇದು. ಲಿಟ್ರಲಿ ಇಷ್ಟೆಲ್ಲ ಕೊಡ್ತಾಯಿದೆ ಅಂತ ಕಂಪನಿಯವರಿಗೆ ಗೊತ್ತಿಲ್ವ, ಇನ್ನೇನು ಕತೆನೋ ಗೊತ್ತಿಲ್ಲ. ಆ್ಯಂಡ್ ಅದೆಲ್ಲ ರೈಡಿಂಗ್ ಸ್ಟೈಲ್ ಮೇಲೆ ಹೋಗುತ್ತೆ. ಈಗ 27.5 ಹುಚ್ಚು ಮೈಲೇಜ್ ಅಂತ ತಿಳ್ಕೊಳ್ಳಿ ಹ್ಯುಂಡೈ ವೆನ್ಯೂದು. ಸೊ ಹಳ್ಳಿಲಿ ಸ್ವಲ್ಪ ಮೈಲೇಜ್ ಕಮ್ಮಿ ಇರುತ್ತೆ, ಬಟ್ ಎಕ್ಸ್ಟ್ರೀಮ್ ಗುರು ಇದು. 28.3 ಈಗ ಏನು ನಡೀತದೆ ಇಲ್ಲಿ? ಚಿಕ್ಕ ಏನಾರು ಉಂಟಾ? ಏನು ಕತೆ ನೋಡಿಲಿ. ಓಹೋ, ಲೈವ್ ಫುಟೇಜು ಫ್ರಮ್ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್. 29.1 km/L. ನೋಡೋಣ 30 ಮುಟ್ಸೋಣ. ಸೈಕೋ 29.9 ಆಯಿತು. 30 ಮಾಡಿಬಿಡೋಣ ಹೇಗಾರು ಮಾಡಿ. ಹೇಗಾರಲ್ಲ, ಅದೇ ಮಾಡ್ಕೊಳ್ಬೇಕಷ್ಟೆ. ಕಮಾನ್ ಬೇಬಿ, ಕಮಾನ್. 30.5. ಸೊ ಸಾಕು, ಇನ್ನೂ ಜಾಸ್ತಿ ತೋರಿಸಿದ್ರೆ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ರಿಸ್ಕ್ ಬೇಡ. ಲಿಟ್ರಲಿ ಹ್ಯುಂಡೈ ವೆನ್ಯೂ 2025 ಮಾಡಲು. ಸೊ 31.1 km ಮೈಲೇಜ್ ತೋರಿಸ್ತದೆ. ಇನ್ನೂ ಜಾಸ್ತಿ ಹೇಳ್ತಾ ಹೋದರೆ AI ಅಂತ ಡಿಕ್ಲೇರ್ ಮಾಡ್ಕೊಂಬಿಡ್ತೀರಾ. ಸೊ ವಂಡರ್ಫುಲ್ ಮೈಲೇಜ್. ಹಿಂಗೆಲ್ಲ ಮೈಲೇಜ್ ಕೊಟ್ಬಿಟ್ರೆ ಕತೆ ಏನು ಗುರು. ಸೊ ಈ 30, 32, 33, 34, 35 ಈ ಕಿಲೋಮೀಟರ್ ಮೈಲೇಜ್ ಹಿಂದೆ ಇರೋ ಸೀಕ್ರೆಟ್ ಏನು ಅಂತ ಹೇಳಿಬಿಡ್ತೀನಿ. ಲೈಕ್ ಒಂದು ನಿಮಿಷ, ವ್ಲಾಗ್ ಮಾಡೋದು ಮರ್ತು ಹೋಗ್ಬಿಟ್ಟು ಲಿಟ್ರಲಿ ನನಗೆ ಇಷ್ಟೊತ್ತು ಹಾರ್ಟ್ ಪ್ಲೇ ಆಯ್ತಿದ್ದಿದ್ದೆ, ಕಿವಿಗೆ ಬಿದ್ದಿಲ್ಲ. ಸರಿ, ಅದಕ್ಕೆ ಏನಾದ್ರು ಸರ್ಕಸ್ ಮಾಡೋಣ. ಸರಿ, ಹಂಗೆಲ್ಲ ಹೇಳಿಬಿಟ್ಟು ಈ 33, 35 km ಮೈಲೇಜ್ ಏನಿದೆ
ಇದನ್ನ ಬ್ರೇಕ್ ಓಪನ್ ಮಾಡೋಣ ಯಾಕಷ್ಟು ಬರುತ್ತೆ ಅಂತ. ಸೊ ಬೇಸಿಕಲಿ ನಿಮಗೀಗ ನಾನೀಗ ತೋರಿಸಿದಂಗೆ ಯಾರಾದರೂ 30 ಕೊಡ್ತದೆ 35 ಕೊಡ್ತದೆ ಅಂತೆಲ್ಲ ಹೇಳಿದರೆ ದಯವಿಟ್ಟು ನಂಬಕ್ಕೆ ಹೋಗ್ಬಿಡಿ. ಅಷ್ಟು ಕೊಡೋಕ್ಕೆ ಚಾನ್ಸೇ ಇಲ್ಲ, ಸೀನೇ ಇಲ್ಲ. ಯಾಕೆಂದರೆ ನಾನು ಅಲ್ಲಿ ಶುಂಠಿಕೊಪ್ಪಂದ ಹಿಡಿದು ಇಲ್ಲಿ ಗಂಟೆ ಆ್ಯಕ್ಚುಲಿ ನ್ಯೂಟ್ರಲಲ್ಲೇ ಬಂದೆ, ಗೇರೇ ಹಾಕಲಿಲ್ಲ. ಸೊ ಆಬ್ವಿಯಸ್ಲಿ ನ್ಯೂಟ್ರಲಲ್ಲಿ ಬಂದಾಗ ಮೈಲೇಜ್ ಅದ್ರ ಸೇರಿ ಕೊಟ್ಬಿಡುತ್ತೆ. ಹಂಗಂತೇಳಿ ನ್ಯೂಟ್ರಲಲ್ಲೇ ಓಡಾಡೋಕ್ಕಾಗೋದಿಲ್ಲಲ್ಲ. ಈಗ ಬೇಕಾದ್ರೆ ನೋಡಿ 10.2 ಕಿಲೋಮೀಟರ್ ಅಂತ ತೋರಿಸಿದೆ. ಅಂತೂ ಒಂದು ಪ್ರಾಪರ್ ಕ್ಲಚ್ಲೆಸ್ ಡ್ರೈವಿಂಗ್ ಅಥವಾ ಆಗಾಗ ಗೇರ್ ಶಿಫ್ಟ್ ಮಾಡೋದಿರೋದಾಗಿರಲಿ ಅಥವಾ ಕ್ಲಚ್ ಆಗಾಗ ಹಿಡಿಯೋದಿರೋದಾಗಿರಲಿ ಆ ಥರ ಎಲ್ಲ ಇದ್ದಾಗ ಅಂತೂ ಒಂದು 15, 16, 17 ಅಂತೂ ಒಂದು 18 to 19 ಗಂಟ ಮೈಲೇಜ್ ಕೊಡುತ್ತೆ. ಸೊ ನಾನು ತೋರಿಸ್ದಂಗೆ ಅದು ಅಲ್ಲ, ಅದು ಆ್ಯಕ್ಚುಯಲ್ ಮೈಲೇಜೇ, ಬಟ್ ನ್ಯೂಟ್ರಲ್ ಗೇರಲ್ಲಿ. ಸೊ ಡೋಂಟ್ ಟ್ರಸ್ಟ್ ಎನಿಥಿಂಗ್ ಬ್ಲೈಂಡ್ಲಿ ಆರ್ ಎನಿವನ್ ಬ್ಲೈಂಡ್ಲಿ. ಒಳ್ಳೆ ಲೈನ್ ಬಂತಲ್ಲ. ಸೊ ಹಾಗೆಲ್ಲ ಹೇಳ್ತಾ ಸರಿ ಅಂತೇಳಿ ಪುನಃ ಈಗ ವಾಪಸ್ ಮನೆ ಕಡೆ ಹೊರಟಿದ್ದೀನಿ. ನಮ್ಮ ಪಯಣ ನಮ್ಮ ಮನೆಗೆ. ಸೊ ಇನ್ನು ಮನೆಗೆ ಹೋಗಿ ಸಿಗೋಣ. ಮನೇಲಿ ಸುಮಾರು ಕೆಲಸಗಳಿದೆ ಗುರು, ಸಿಕ್ಕಾಪಟ್ಟೆ ಕೆಲಸಗಳಿದೆ. ಅದರೊಟ್ಟಿಗೆ ವೆದರ್ ಪುನಃ ಕ್ಲೌಡಿ ಆಯ್ತದೆ. ಮಳೆ ಬಂದರೆ ಅಂತೂ ಕಾಫಿ ಎಲ್ಲ ನೆಲದಲ್ಲಿರ್ತದೆ ಇದ್ದಿದ್ದೆಲ್ಲ. ಮಳೆ ಬರದಿದ್ರೆ ಚಂದ, ಒಳ್ಳೇದು ಆ್ಯಕ್ಚುಲಿ. ಅರಬಿ ಕಾಫಿ ಕೆಲಸ ಮುಗಿಯೋ ಗಂಟ ಮತ್ತೇನೋ ಮಾಡ್ಕೊಳ್ಳಿ, ರೋಬಸ್ಟಕ್ಕೆ ಇನ್ನೂ ಟೈಮ್ ಇದೆ. ಹಂಗೆಲ್ಲ ಹೇಳಿ ನಾವು ಇವತ್ತು ರೋಡಲ್ಲೇ ನಮ್ಮ ದಿನನ ಕಳಿಯೋದು ಬೇಡ, ಹೋಮ್ ಸ್ಟೇ ಹತ್ರ ಹೋಗಿ ಹೊಳೆ ತೋರಿಸೋಣ ಸರಿ ಅಂತ ಹೇಳಿಬಿಟ್ಟು ಇಂಜೆಕ್ಷನ್ ಈಗ ಸ್ವಲ್ಪ ನೋವು ಸ್ಟಾರ್ಟ್ ಆಯಿತು ಗುರು. ನಾನು ಇಲ್ಲ ಅಂತ ತಿಳ್ಕೊಂಡಿದ್ದೆ, ಇಲ್ಲಿ ಸ್ಟಾರ್ಟ್ ಆಯಿತು ಪುನಃ ಅಲ್ಲ, ಈಗ ಸ್ಟಾರ್ಟ್ ಆಗಿತ್ತು. ಸೊ ಹಂಗೆಲ್ಲ ಹೇಳಿ ಹೋಮ್ ಸ್ಟೇ ತೋರಿಸ್ತೀನಿ ಅಂತ ಹೇಳಿದೆ. ಸರಿ ಜೈ ಅಂತ ಹೇಳ್ಕೊಂಡು ಹೋಮ್ ಸ್ಟೇ ಹತ್ರ ಬಂದೆ. ನೀರು ಯಾವ ಲೆವೆಲಿಗೆ ಇಳಿದಿದೆ ಅಂತ ಹೇಳಿದ್ರೂ ತೋರಿಸ್ಬಿಡ್ತೀನಿ ಒಂದು ಸಲ. ಆಲ್ಮೋಸ್ಟ್ 40 ಫೀಟ್ ಅಂದರೆ 2 ಪೈಪ್ ಲೆಂತು. ಸೊ ನಾನು ಹಾಗೇ ಅಂದಾಜು ಮಾಡೋದು. 20 ಫೀಟ್ ಅಂದರೆ 1 ಪೈಪ್ ಲೆಂತು, ಇದು 2 ಪೈಪ್ ಲೆಂತು ಇಳಿದಿದೆ ನೋಡಿಲ್ಲಿ. ಇನ್ನೂ ಇಳಿದ ಮೇಲೆ ಸ್ವರ್ಗ, ಆರಾಮಾಗಿ ಓಡಾಡ್ಬೋದು ಅವಾಗ. ಸ್ವಲ್ಪ ಗಾಣವಿರೆಲ್ಲ ಸುಮ್ಮನೆ ಹಾಕಿರೋದು. ಮೋಸ್ಟ್ಲಿ ನಮ್ಮ ಹುಡುಗರು ಇರ್ಬೋದಾ ಅಂತ ಬಲೆ ಹಾಕಿ ಬರ್ಬೇಕಾದ್ರೆ ಲೊಕೇಶನ್ ಗೊತ್ತಾಗೋದಿಲ್ಲ ಅಂತೇಳಿ ಚುಚ್ಚಿಡೋಣಲ್ಲ. ಯಾಕೆ ಬೇಕು ಬೇಜಾರು ಪಾಪ ಹುಡುಗರಿಗೆ. ಸೊ ಹೊಳೆಯಲ್ಲಿ ನೀರಿಳಿಯೋಕ್ಕೆ ಸ್ಟಾರ್ಟ್ ಆಯ್ತು. ಈಗ ಎಂತ ಕೂದಲ ಒಂದು ನಿಮಿಷ. ಸೊ ನೀರಿಳಿಯೋಕ್ಕೆ ಸ್ಟಾರ್ಟ್ ಆಯ್ತು. ಈಗ ಇನ್ಮೇಲೆ ನಮ್ಮ ಸ್ವರ್ಗದ ದಾರಿ ಶುರು. ಹಂಗೆಲ್ಲ ಹೇಳಿ ಒಂಚೂರು ಹೋಮ್ ಸ್ಟೇನ ರೆಡಿ ಮಾಡೋಣ ಅಂತೇಳಿ ಬಂದೆ. ಇನ್ನು ನಾಳೆ ಗೆಸ್ಟ್ ಇದ್ದಾರೆ, ಹಿಂಗೆಲ್ಲ ರೆಡಿ ಮಾಡಿ ನಾಳೆ ಒಂದು 2-3 ಫಂಕ್ಷನ್ಸ್ಗಳಿದೆ, ಅದು ಬೇರೆ ಮುಗಿಸ್ಕೊಳ್ಬೇಕು. ಓ ಮೈ ಗಾಡ್ ಜಿಲ್ಲಾ ಎಲ್ಲ ಹೇಳಿ ಬೆರಳು ಎಲ್ಲಿ ಏನು ಹೆಂಗೆ ತಟ್ಟೋಯ್ತದೆ ಅಂತಲೇ ಗೊತ್ತಾಗೋದಿಲ್ಲ ಗುರು. ತಟ್ಟಿ ಹೋದಾಗ ಸರಿ ನೋವಾಯ್ತದೆ. ಸರಿ ಮತ್ತೆ ಸಿಗೋಣ ರೀ. ಸೊ ಸರಿ ಅಂತ ಹೇಳ್ಬಿಟ್ಟು ಕೆಲಸಗಳೆಲ್ಲ ಮುಗೀತು. ಸೊ ಈ ಬ್ಲಾಗಲ್ಲಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿನಿ. ಇಷ್ಟ ಆಗಿದೆ ನಿಮ್ಗೆ ಗೊತ್ತಿ ಏನು ಮಾಡಬೇಕು ಅಂತ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದರೊಟ್ಟಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ಗಂಟ ಸಿ ಯು, ಬೈ, ಸೈನಿಂಗ್ ಔಟ್, ಪೀಸ್.